ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆಶಿ ಮತ್ತು ಎಚ್ಡಿಕೆ ಮಧ್ಯೆ ಬಿಡದಿ ಟೌನ್ಶಿಪ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈರಮಂಗಲಕ್ಕೆ ಹೋಗೋದಕ್ಕೆ ಎಚ್ಡಿ ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ. ಜನಾಭಿಪ್ರಾಯದ ವಿರುದ್ಧ ಯಾಕೆ ಹೋಗ್ತಿದ್ದೀರಿ? ಟೌನ್ಶಿಪ್ಗೆ 80% ರೈತರ ವಿರೋಧ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಅವರು ಈಗ ಬೈರಮಂಗಲಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನಾನು ಬರೆದ 2 ಪತ್ರಕ್ಕೂ ಈವರೆಗೂ ಪ್ರತಿಕ್ರಿಯೆ ಬಂದಿಲ್ಲ ಸಿಎಂ ಕಡೆಯಿಂದ. ಬೈರಮಂಗಲದಲ್ಲಿ ಸಂಜೆ 4 ಗಂಟೆವರೆಗೂ ಕಾಯ್ತೀನಿ. ಸಿಎಂಗೆ ಬರೋದಕ್ಕಾಗದೇ ಇದ್ರೆ ಅಧಿಕಾರಿಗಳನ್ನಾದ್ರೂ ಕಳುಹಿಸಿ ಕೊಡ್ಲಿ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಂಜೆವರೆಗೂ ಕೂಡ ಬೈರಮಂಗಲದಲ್ಲೇ ಇರ್ತೀನಿ, ಕಾಯ್ತೀನಿ ಅಂತ. ನಾನು ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋದು, ಜನಾಭಿಪ್ರಾಯದ ವಿರುದ್ಧವಾಗಿ ಯಾಕೆ ಹೋಗ್ತೀನಿ. ನಾನು ಇಲ್ಲಿ ಈ ಒಂದು ವಿಷಯವನ್ನು ವೈಯಕ್ತಿಕವಾದಂಥ ಪ್ರತಿಷ್ಠೆಯಾಗಿ ತಗೊಂಡಿಲ್ಲ. 2007 ನಾನೀಗಾಗಲೇ ಮೊನ್ನೆ ಪ್ರಶ್ನೆ ಹೇಳಿದ್ದೀನಿ. ಜುಲೈ 30, 31 ಏನೇನು ಮಾತನಾಡಿದ್ರು ಕಾಂಗ್ರೆಸ್ ನಾಯಕರು, ಇದೇ ಶಿವಕುಮಾರ್ ಅವರ ಸಮೇತವೇ ಅಸೆಂಬ್ಲಿಯ ದಾಖಲೆಗಳಲ್ಲಿ ರೆಕಾರ್ಡ್ ಆಗಿದೆ ಕಲಾಪ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದೇನೆ ಅದು ಸಹ ದಾಖಲಾತಿದೆ. ಅವತ್ತು ಇವರೆಲ್ಲರೂ ವಿರೋಧ ಮಾಡೋದ ಹಿನ್ನೆಲೆಯಲ್ಲಿ ನಾನು ಟೌನ್ಶಿಪ್ ಬಗ್ಗೆ ನಿರಾಸಕ್ತನಾದೆ, ಅಲ್ಲಿಗೆ ನಿಂತೋಯ್ತದೆ. ಈಗ ಇವರು 25ನೇ ಇಸ್ವಿಯಿಂದ ಇದಕ್ಕೊಂದು ಹೊಸ ರೂಪ ಕೊಡ್ತೀನಿ ಅಂತ ಹೊರಟವರು. ಅಲ್ಲಿ 100ಕ್ಕೆ 80 ಭಾಗ ರೈತರು ವಿರೋಧ ಇದೆ. ರೈತರು ವಿರೋಧ ಇದ್ದಾಗ ಯಾತಕ್ಕೆ ಕೆಲಸ ಮಾಡ್ತೀರಿ? ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30, 3 ಗಂಟೆ ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ. ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು? ಯತೀಂದ್ರ ಸಿದ್ದರಾಮಯ್ಯಗೆ ಎಚ್ಡಿ ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಹಾದಿ ಬೀದಿಲಿ ಚರ್ಚೆ ಬೇಡ ಎಂದಿದ್ದ ಯತೀಂದ್ರ ವಿಧಾನಸೌಧಕ್ಕೆ ಬರ್ಲಿ ಅಂತ ಹೇಳಿದ್ದಕ್ಕೆ ಎಚ್ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಯತೀಂದ್ರ ಎಲ್ ನಿಂತ್ ಮಾತನಾಡ್ತಾ ಇದ್ರು, ಅಪ್ಪಯ್ಯ ಅಪ್ಪಯ್ಯ ಅಂತ ಮಾತನಾಡ್ತಾ ಇದ್ದದನ್ನ ನಾವು ನೋಡಿಲ್ವಾ? ಇಂಥವರಿಂದ ನಾನ್ ಕಲಿಬೇಕಿಲ್ಲ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಯತೀಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಯತೀಂದ್ರ ಅವರು? ಅಪ್ಪಯ್ಯ ಅಪ್ಪಯ್ಯ ನಾನು ಆರೆ ಕೊಟ್ಟಿರೋದು ಎಂಟಲ್ಲ ಅಂತೇನೋ ಒಂದಿದ್ದು ಫೋನಲ್ಲಿ ಮಾತಾಡ್ತಿರಲ್ಲ, ಎಲ್ಲಿಂದ ಮಾತಾಡಿದ್ರು ಅವ್ರ ಅಪ್ಪನಿಗೆ? ಇವ್ರ ಹತ್ರ ಕಲಿಬೇಕಾ ನಾನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ? ಜನಗಳ ಮುಂದೆ ಬನ್ನಿ ಅಂತ ಕರೆದ್ರೆ ಜನಗಳು ಬೀದಿಯವರು ಬೀದಿಲಿ ಬಿದ್ದಿರೋ ಜನಗಳು, ರೈತರು. ನಾನು ರೈತರ ಸಮ್ಮುಖದಲ್ಲಿ ನಡೀಲಿ ಅಂತ ಹೇಳಿರೋದು. ಏನು ರೈತರಿಗೆ ಗೌರವ ಕೊಡಬೇಕು ಅನ್ನೋದಿಲ್ವಾ? ಇವ್ರ ಕತೆ ನಮ್ಮನ್ನು ಕಾಣದೇ ಇರೋದ ನನಗೆ? ಇವ್ರ ಹತ್ರ ಕಲಿಬೇಕಾ ನಾನು?